ಹೀಗೆ ಗುರು ಸೇವಾ ನಡೀತು. ಕುದುರೆ ಸೇವಾನೂ ಮಾಡಬೇಕು. ಸೇವಾ ಅಂತಂದು ಅನ್ನಂಗಿಲ್ಲ. ಕುದುರೆ ಕೆಲಸ ಏನು? ಅವು ಕಟ್ಟಿದಂತಹ ಜಾಗದೊಳಗಿದ್ದಂತಹ ಲದ್ದಿ ಅವು ಇವು ಅಂತ ನಾವು ಅಂತಿರ್ತೇವೆ, ಅದನ್ನೆಲ್ಲ ಸ್ವಚ್ಛ ಮಾಡಬೇಕು. ಆಕಳುಗಳಿದ್ದು ಅವನು ಹಾಲು ಕರಿಬೇಕು. ಅದ್ರದ್ದು ಕೂಡ ಈಗೇನು ನಾವು ಹೇಳ್ತೇವಲ್ಲ, ಆ ತೆಳಗಿನ ಈ ಲದ್ದಿ ಅವನ್ನೆಲ್ಲ ತೆಗೆದು ಹಾಕಬೇಕು. ಮತ್ತು ಸೇವಕರು, ಕೆಲವು ಪುಣ್ಯ ಸೇವಕರು ಇರ್ತಾರೆ, ಮಠದ ದೊಡ್ಡ ಸ್ವಾಮಿ ನಾನು ಅಂಥೇಳಿ. ಅವ್ನು ಹಚ್ಕೊಳ್ದಿಲ್ಲಪ್ಪ ಅಂತಂದ್ರೆ ಈ ಸಣ್ಣವರು ಹೊಸ್ದಾಗಿ ಬಂದರು ಆಟ ನಡೆಯಂಗಿಲ್ಲ. ಅವರು ಸಿದ್ದು ಏನು ಮಾಡ್ತೀನಿ ನೀನು, ಅವ್ರದ್ದೇನು ನಾನು ಅರಿಬೇಕೊಂಬ, ನನ್ನ ರೂಮ್ ಸ್ವಚ್ಛ ಮಾಡು. ಯಾಕಂತಂದ್ರೆ ಅವ ಹಿರಿಯ, ಆಯ್ತರಪ್ಪ ಮಾಡ್ತೇನೆ ಅಂಥೇಳಿ ಅವ್ರು ಎಲ್ಲರಿಗೂ ಮಾಡಿರ್ತ. ಆದರೆ ಶಾಸ್ತ್ರದೊಳಗೆ ಅಂತ್ಯವಾಸಿನಂ ಅಂತ ಹೇಳ್ತಾರೆ. ಎಲ್ಲೇ ಉಪನಿಷತ್ತಿನೊಳಗೆ ಗುರುಗಳು ತಮ್ಮ ಕೊನೆಯಲ್ಲಿ ಕೂತಂತಹ, ಅಂದರೆ ತಮ್ಮ ಮುಂದೆ ಕೂತಂತಹ ಶಿಷ್ಯರನ್ನು ಕುರಿತು ಉಪದೇಶ ಮಾಡುತ್ತಾರೆ. ಅದಕ್ಕೆ ಅಂತ್ಯವಾಸಿನಂ ಅಂತ ಹೇಳ್ತಿರ್ತಾರೆ. ಹಂಗೆ ಎಲ್ಲಿ ಇವ್ರು ಎಲ್ಲಿ ಕೂತಿದ್ರು? ಮಠದ ಹೊರಭಾಗದಾಗನ, ಅಂದ್ರೆ ಹೊಸ್ತಿಲ್ ಬಾಜಕನ ಒಳಗೆ ನೋಡಿದರೆ ಶಿಷ್ಯರು, ಗುರುಗಳು ಮ್ಯಾಲೆ. ಗುರುಗಳು ಏನು ಇವ್ರಿಗೆಲ್ಲ ಶಿಷ್ಯರು ಹೇಳ್ತಿದ್ರಲ್ಲ ಆ ಮಾತು ಕೇಳಿ ಹೊರಭಾಗದಾಗ ಕುಂತಾವ್ ಕೇಳಬೇಕಾದ್ರೆ ಎಷ್ಟು ಸೂಕ್ಷ್ಮ ಇತ್ತು ಅದನ್ನು ನಾವು ಆಲೋಚನೆ ಮಾಡಬೇಕು. ಆ ಮಾತನ್ನು ಗ್ರಹಿಸಿ ಏಕಾಂತದಿಂದ ಗ್ರಹಣ ಮಾಡಬೇಕು. ಕುಂತಿದ್ರು ಉಪದೇಶ ನಡೀತಿತ್ತು. ಆ ಹೊತ್ತಿನೊಳಗೆ ಒಬ್ಬ ಪಂಡಿತರು ಬಂದರು. ಯಾರವರು? ಸಾಮಾನ್ಯ ಪಂಡಿತ ಅಲ್ಲವ, ಆಸ್ಥಾನ ವಿದ್ವಾನ್. ಯಾಕೆ ಆಸ್ಥಾನ ಪಂಡಿತರು ಅಂತಾರಪ್ಪ ಅಂತಂದ್ರೆ ರಾಜ ಮನ್ನಣೆ ಯಾಕೆ ಇರ್ತದಪ್ಪ ಅಂತಂದ್ರೆ ದೊಡ್ಡ ಪಂಡಿತ ಎಲ್ಲ ತಿಳ್ಕೊಂಡವರು. ಅವ್ರಿಗೆಲ್ಲ ಬಂಗಾರದ ಕಡಗ ಬಿರುದು ಅವ್ರಿಗೆಲ್ಲ ನೋಡ್ರಿ. ಯಪ್ಪ ಅಂದ್ರೆ ಪೀತಾಂಬರ ಯಾವತ್ತು ಕೈಯಾಗಲಿ ಇವರು ಬಂಗಾರ ಚೈನ ಕಡಗ ಯಾಕೆ ಹಾಕಿರ್ತಾರಪ್ಪ ಬಂದಂಥವು ಇವವು ಏನು ಬಿರುದುಗಳು ಅವ್ರಿಗೆ. ಅಂಥವನ್ನೆಲ್ಲ ಹಾಕ್ಕೊಂಡು ಅಂದರೆ ವಿದ್ಯಾ ಸಂಪನ್ನರಾಗಿರ್ತಾರೆ. ಆದರೂ ಕೂಡ ಅವ್ರಿಗೆ ವಿದ್ಯಾಮದ ಅನ್ನೋದೊಂದು ಬಂದಿರ್ತಾರೆ. ಇರಲಿ ಅಂದರೆ ಅವ್ರ ಹೆಸರು ಸುಬ್ಬಯ್ಯ ಶಾಸ್ತ್ರಿ ಅಂತ. ಜಾತಿಯಿಂದ ಬ್ರಾಹ್ಮಣ. ಇದು ಹುಟ್ಟಿದಂತಹ ಪ್ರತಿಯೊಬ್ಬನಿಗೆ ಜ್ಞಾನಿ ಇದ್ದರೂ ಕೂಡ ಜಾತಿ ಸಂಸ್ಕಾರ ಹೋಗೋದಲ್ಲಿದು. ಅದು ಒಂದನೇದ್ದು. ಆಮೇಲೆ ವಿದ್ಯಾಮದ ಕಲ್ತವನಿಗಂತೂ ಕೂಡ ಅದು ಸಾಮಾನ್ಯವಾಗಿ ವಿಶೇಷವಾಗಿ ಅವ ಇನ್ನೊಬ್ಬರ ಕಡೆಯಿಂದ ಸೋತಾಗ ಅದು ಮದ ಹೋಗ್ತೈತೆ ಹೊರತಾಗಿ ಅಲ್ಲಿವರೆಗೆ ಆ ವಿದ್ಯಾಮದ ಹೋಗಂಗಿಲ್ಲ. ಅದು ಇತ್ತು. ನೋಡಿದ್ರೆ ಬ್ರಾಹ್ಮಣ ವಿದ್ಯಾಮದ ಅಂದರೆ ಅದು ಆಗ ಶ್ರೇಷ್ಠ ಗ್ರಂಥಗಳು ಯಾವಪ್ಪ ಅಂತಂದ್ರೆ ಉಪನಿಷತ್ತುಗಳೇ ಶ್ರೇಷ್ಠ ಗ್ರಂಥಗಳು, ವೇದೋಪನಿಷತ್ತುಗಳು. ಆವಾಗನೂ ಕಾಲಕ್ಕೆ ಯಾರ್ದು? ಈ ನಮ್ಮ ಗಜದಂಡ ಶಿವಗಳ ಮಠ. ಅವರೆಲ್ಲರೂ ಕೂಡ ಹಿಂದಿನ ವೇದ ಪುರಾಣಗಳನ್ನೇ ಅಂದರೆ ಸರ್ವಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಆದರೂ ಕೂಡ ಸನಾತನ ಪರಂಪರೆಯಾದಂಥ ಉಪನಿಷತ್ತುಗಳು ಏನಿದಾವಲ್ಲ ಬ್ರಹ್ಮವಿದ್ಯೆಯನ್ನು ತಿಳಿದವರಾಗಿದ್ದು ಬ್ರಹ್ಮವಿದ್ಯೆಯನ್ನು ಬೋಧಿಸ್ತಿದ್ರು ಅವರು. ಆ ಸಮಯಕ್ಕೆ ಬಂದರು ಉಪದೇಶ ಕೊಡ್ತಿದ್ದರು. ಈಗ ನಾವೇನಿಂತೇವಿಲ್ಲ ಹೇಳ್ತಿದ್ರು ಅನ್ನಬಾರದು. ದೊಡ್ಡ ಗುರುಗಳು ಶಾಸ್ತ್ರ ಹೇಳಕತ್ತಿದ್ರು, ಅಗೌರವ ಗೌರವ ಕೊಡಬೇಕು. ಅವಾಗ ಏನು ಮಾಡ್ತಿದ್ರು? ಶಿಷ್ಯರಿಗೆ ಉಪದೇಶ ನೀಡ್ತಿದ್ದರು. ಬಂದ ಪಂಡಿತ ಎಂಥಪ್ಪ ದೊಡ್ಡ ಮಡಿ ಹೊತ್ಕೊಂಡು ನಾನು ಕೈಯಾಗ ನೋಡಿದ್ರೆ ಬಂಗಾರದ ಇದು ಕಡಗ, ಮಡಿ ಉಟ್ಕೊಂಡು ನಾನು ಬೆತ್ತ ಕೈಯಾಗ ಒಂದದ. ಕೈಯಾಗ ಕೂಡ ನಾವು ಓದೇನೆ ಅಂಥೇಳಿ ವಿದ್ವತ್ ಗ್ರಂಥಗಳದಾವೆ.
ಇದು ಪಂಡಿತರ ಲಕ್ಷಣ. ಅಂದರೆ ತಾವೆಲ್ಲಿ ಹೊಂಟ್ರೂ ಕೂಡ ಕೈಯ ಪುಸ್ತಕ ಇರಬೇಕು. ನಾವು ಈ ಕಾಶ್ಮೀರಿ ಶಾಲ್ ಅಂತ ಹೇಳ್ತಾವಲ್ಲ, ಅವು ಜರದ ಕೆಲವು ವಿಶೇಷ ಶಾಲು ಬರ್ತಾವೆ. ಕೆಂಪು ಹಸಿರು ಇರಲಿ ಏನೋ ಇರಲಿ, ಅದಕ್ಕೆ ವಿಶೇಷ ಡಿಸೈನ್ ಮಾಡಿರ್ತಾರೆ. ಅದನ್ನ ಯಾವಾಗಲೂ ಹೊತ್ಕೊಂಡಿರ್ತಾರೆ ಅವರು. ಅದನ್ನು ನೋಡಿದರೆ ನಿಮಗೆ ಗೊತ್ತಾಗಬೇಕು, ಓ ಇವ ದೊಡ್ಡ ಪಂಡಿತ. ಸ್ವಾಮಿಗಳನ್ನು ನೋಡಿದರೆ ಏನಪ್ಪ ಅಂದ್ರೆ ಮಡಿ ಹಚ್ಚಿರ್ತಾರೆ, ಅದು ಗೌರವ ಸೂಚಕನ ಇದು. ಕೆಲವು ಸನ್ಯಾಸಿಗಳು ರುದ್ರಾಕ್ಷಿದ ಮಾಲಾಧಾರಣೆ ಮಾಡಿರ್ತಾರೆ, ತಮ್ಮ ಪೀಠಕ್ಕೆ ಅನುಗುಣವಾಗಿ ದಂಡ ಕಮಂಡಲ ಇವನ್ನೆಲ್ಲನೂ ಹಿಡ್ಕೊಂಡ್ಬಂದಿರ್ತಾರೆ. ಹಿಂಗೆ ಬಂದ ಗುರುಗಳು ಉಪದೇಶ ನೀಡಾಕತ್ಯಾರ. ಶಾಸ್ತ್ರಿ ಬಾಗಿಲ್ದಾಗ ಬಂದ. ಇಲ್ಲಿ ಎರಡು ಭಾವ ಬಂತು. ಸುಬ್ಬಯ್ಯ ಶಾಸ್ತ್ರಿಗೆ ಏನಾಗಿತ್ತು, ತಾನು ಕಲಿತಂತಹ ವಿದ್ಯಾ ಮೋಹ ಮದ ಇತ್ತು. ಎರಡನೇದ್ದೇನು, ತಾನು ಬ್ರಾಹ್ಮಣರ ಮಠಕ್ಕೆ ಹೋಗಿದ್ದಪ್ಪ ಅಂದ್ರೆ ಒಂದು ರೀತಿ ಬೇರೆ ಆಗ್ತಿತ್ತು, ಕೆಣಕಬೇಕಾಗಿತ್ತಲ್ಲ. ಇವ್ರದ್ದು ನೋಡಿದ್ರೆ ಇವ್ರು ಜಂಗಮರು, ಯಾರು ಗಜೇಂದ್ರ ಶಿವಗಳು, ಇವ್ರ ಕಡೆ ಕೆಣಕಕ್ಕೆ ಬಂದ. ಯಾವಾಗಲೂ ತದ್ವಿರುದ್ಧದಲ್ಲೇ ಹೇಳ್ತಿರ್ತೈತಿ. ಇದು ಜಗತ್ತಿನ ನಿಯಮ. ಇದು ಇದನ್ನು ಯಾರ ಕಡೆಯಿಂದ ಅಳಿಸೋಕ್ಕಾಗಲ್ಲ. ಇವರು ನನ್ನಷ್ಟಕ್ಕೆ ನಾ ಶ್ರೇಷ್ಠ, ನನ್ನಷ್ಟಕ್ಕೆ ನಾ ಅಷ್ಟ. ಯಾಕೆ ಬ್ರಾಹ್ಮಣರು ಅಷ್ಟ ಪಂಡಿತರೇನು? ಜಂಗಮರಲ್ಲಿ ಪಂಡಿತರಿಲ್ಲ, ವಿರಕ್ತರಲ್ಲಿ ಪಂಡಿತರಿಲ್ಲ, ಬೇಡ ಉಳಿದಂತಹ ಜನರಲ್ಲಿ ಪಂಡಿತರಿಲ್ಲ ಅದಾರ. ಆದರೆ ಇದು ಕಚ್ಚಾಟ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕಚ್ಚಾಟ. ಇದು ಸಜಾತಿ ಇದು ಇರೋದಿಲ್ಲ. ಹೋಗೋದು ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಇದ್ದಾಗನ. ಅವಾಗ ಬಂದ ವಿಧಾಮತ್ತ ಅಂದ, ಏನ್ರಿ ಗುರುಗಳ ಏನು ಹೇಳಕತ್ತಿ, ಏನು ಬೋಧ ಮಾಡಕತ್ತೀರಿ ಅಂತ ಅಂದ. ಅವರಿಲ್ಲ, ಉಪನಿಷತ್ತು ಬೋಧ ಮಾಡಕತ್ತೇನೆ ಅಂತ ಇಷ್ಟ ಅಂತಂದರು. ಸುಬ್ಬಯ್ಯ ಶಾಸ್ತ್ರಿ ನೋಡಿದ, ಗುರುಗಳು ಮ್ಯಾಲೆ ಕೂತ್ಕೊಂಡಾರ, ಕೆಳಗೆಲ್ಲರೂ ಒಂದು 10-12 ಜನ ಶಿಷ್ಯರು ಕೂತ್ಕೊಂಡಾರ. ತಾನು ಬಾಗಿಲ್ದಾಗ ಈ ಕಡೆ ನಿಂತಾನ. ಈ ಬಾಗಿಲ್ದಾಗ ಸಿದ್ಧ ಬಾಲಕ, ಎಲ್ಲರಿಗಿಂತ ಸಣ್ಣವ. ಮತ್ತು ಎಲ್ಲರಿಗಿಂತ ಸಣ್ಣವ. ಅವ್ರ ಬಲಕ್ಕೆ ಪಂಡಿತರಾದಂತಹ ಸುಬ್ಬಯ್ಯ ಶಾಸ್ತ್ರಿ. ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ, ವಾಮನ ಮುಂದೆ ಇದು ಬಲಿಚಕ್ರವರ್ತಿ ಇದನ್ನು ತೊಗೊಂಡ ಅಂತ ಹೇಳ್ತಿರ್ತಾರಲ್ಲ, ಬೇಡಿದ ಅಂಥೇಳಿ, ಯಾವುದು ಭೂಮಿ ಬೇಡಿದ ಅಂಥೇಳಿ. ಹಂಗಿಲ್ಲೇ ಸುಬ್ಬಯ್ಯ ಶಾಸ್ತ್ರಿ ಮತ್ತು ಈ ಕಡೆ ಬಾಜುಕ ಸಿದ್ಧಾರೂಢರು ನಿಂತದ್ದು ನೋಡಿದ್ರೆ ಈ ಬಲಿಚಕ್ರವರ್ತಿ ನಿಮ್ಮ ಕಂಡಂಗಾಯಿತು. ಆದರೂ ಕೂಡ ಇವನು ವಿದ್ಯಾಮದ ಇತ್ತಲ್ಲ, ಯಾರನ್ನ ಕೇಳ್ದ? ಗಜದಂಡ ಶಿವಗೆ ಕೇಳ್ದ, ಏನು ಬೋಧ ಮಾಡ್ತೀರಿ? ಅವಾಗ ಗಜದಂಡ ಶಿವಗೆ ಹೇಳ್ತಾರ, ಕೇಳಿ ಸ್ವಾಮಿ ಉಪನಿಷತ್ತನು ಕೇಳುವ ಅಧಿಕಾರ ಬ್ರಾಹ್ಮಣ ಯಾರಿಗಲ್ಲದೆ ಅನ್ಯ ಶೂದ್ರಾದಿಗಳಿಗಲ್ಲ. ಒಂದೇ ಮಾತು ಹೇಳ್ತಾರವ, ಏನು? ಕೇಳಿ ಸ್ವಾಮಿ ಉಪನಿಷತ್ತನು ಕೇಳುವ ಅಧಿಕಾರವು ಬ್ರಾಹ್ಮಣರಿಗೆ ಅಲ್ಲದೆ ಅನ್ಯ ಶೂದ್ರಾದಿಗಳಿಗೆ ಇಲ್ಲ. ಹೇಳುವಂಗಿಲ್ಲ ಅಂತಂದು ಹೇಳಿದಿರಿ. ನೋಡ್ರಿ ಅಲ್ಲಿ ಪದಗಳನ್ನೇ ಹೆಂಗೆ ಉಪಯೋಗ ಮಾಡಿದರು ಅಂದರೆ, ಬ್ರಾಹ್ಮಣರನ್ನು ಬಿಟ್ಟರೆ ಉಳಿದೆಲ್ಲವರು ಶೂದ್ರ ಅಂಥೇಳಿ ಇವರು ಅರ್ಥ ಮಾಡಿದರು. ಆಮೇಲೆ ಉಪನಿಷತ್ತು ಇದು ಯಾರಿಗೆ ಕೇಳ್ತಾರ? ಬ್ರಾಹ್ಮಣರಿಗೆ ಮಾತ್ರ ಕೇಳೋದದ. ಅದನ್ನು ಹೇಳೋರು ಬ್ರಾಹ್ಮಣರು, ಕೇಳೋರು ಬ್ರಾಹ್ಮಣರು. ಅನ್ಯರಿಗೆ ಅದರ ಅಧಿಕಾರವೇ ಇಲ್ಲ ಅಂತಂದರು. ಇದು ಇವರಿಗೆ ಗಜದಂಡ ಶಿವಗಳಿಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಅಂದ್ರೆ ಅವರು ಈತನಿಗೆ ವಿದ್ಯಾಮದ ಅನ್ನೋದು ತುಂಬಿ ತುಳುಕ್ತದೆ.
ಇದು ಎದರಿಂದ ಬರ್ತದೆ? ಭಾಳ ತುಂಬಿ ತುಳುಕ್ತದೆ. ಇರಲಿ ಅಂತೇಳಿ ಇಷ್ಟೇ ತಾಳ್ಮೆ ತಗೊಂಡ್ರು. ಶಿಷ್ಯರ ಕಡೆಯೂ ಗಮನ ಮಾಡಿದರು. ಯಾರು? ಗಜದಂಡ ಶಿವಯೋಗಿಗಳು. ಶಿಷ್ಯರಲ್ಲಿ ನೋಡಿದ್ರೆ ಹೆಂಗೆ ಮುಖಭಾವದಿಂದ ಎಲ್ಲರೂ ತಲೆ ತಕ್ಷ ಕುಂತಿದ್ರು. ಆದರೆ ಸಿದ್ಧ ಬಾಲಕನ ಮುಖ ಹೆಂಗಾಗಿತ್ತಪ್ಪ ಅಂತಂದ್ರೆ, ಯಾವಾಗ ಗುರುಗಳು ನನಗೆ ಅಪ್ಪಣೆ ಕೊಡ್ತಾರೋ, ಯಾವಾಗ ಈ ಸುಬ್ಬಯ್ಯ ಶಾಸ್ತ್ರಿಯ ಮಾತಿಗೆ ನಾ ಉತ್ತರ ಕೊಡಬೇಕು ಅನ್ನೋ ಒಂದು ಲವಲವಿಕೆ, ತವಕಳಿಕೆ ಅದೇನಾಗ್ತಿತ್ತು, ಹಂಗೆ ಕೂಡಿತ್ತದು. ಹಿಂಗೆ ಗುರುಗಳು ಹಿಂಗೆ ನೋಡ್ಕೊಂತ ಒಬ್ಬರಿಗೆ ಬಂದು ಸಿದ್ಧ ಬಾಲಕನ ಕಡೆ ನೋಡಿದ್ರು ಅವರು. ಅರ್ಥ ಏನು? ನಿನಗರ ತಿಳಿದೈತೇನೋ ಅಂತೇಳಿ. ಅಲ್ಲಿವರೆಗೆ ಒಳ ಕುಂತಾರ್ರಿ ಎಲ್ಲರೂ ನೋಡಿದ್ರು ಕರೆ. ಗಜದಂಡ ಶಿವಗಳು ಸಿದ್ಧ ಬಾಲಕನ ಜೊತೆಗೆ ಒಮ್ಮೆನೂ ಕೂಡ ಏನಪ್ಪ, ಏನು ಓದಿದಿ, ಹೆಂಗೆ ಕೇಳಿದಿ, ಏನು ನಡೆದದ ನಿಂದಂಥೇಳಿ ಮಾತಾಡಿದವರಲ್ಲ ಅವರು. ಅಂದರೆ ವರ್ಷಾಂಗಟ್ಲೆ ಇವರು ಸೇವಾ ತತ್ಪರತೆ, ಗುರು ಬಂದರೂ ನಮಸ್ಕಾರ ಮಾಡೋದು, ಸುಮ್ಮನೆ ಕೊಡೋದು, ಗೌರವ ಭಾವದಿಂದ ಇರೋದು, ಸೇವಾದಿಗಳನ್ನು ಮಾಡೋದು, ಸುಮ್ಮನೆ ಹೇಳಿದ್ದನ್ನು ಕೇಳೋದು. ಇವರು ತಿಳಿತೇನೋ ಅಂತ ಎಷ್ಟು ದಿವಸ ಒಮ್ಮೆನೂ ಕೇಳಿಲ್ಲ. ಇವರಾದ್ರೂ ಕೂಡ ಇನ್ನೊಮ್ಮೆ ಹೇಳ್ರಿ ಅಂಥೇಳಿ ಗುರುಗಳನ್ನು ಕೆದಕಿಲ್ಲ. ಕೇಳಿಲ್ಲ. ಸಂಬಂಧ ಹೆಂಗೈತೆ ನೋಡ್ರಿ. ನಾವಂತಿರ್ತೇವಲ್ಲ, ತಿಳಿತಿಲ್ಲ ನಿನಗೆ, ದೂರ ಕುಂತಿದ್ದಿ, ಆ ಭಾವನೂ ಬರಲಿಲ್ಲ. ಅಂದರೆ ಗುರು ಶಿಷ್ಯ ಭಾವ ಹೆಂಗೈತಿ, ಅಂತಹ ಗುರುಗಳು ಎಲ್ಲಿಗೆ ಬಂತು? ತಮ್ಮ ಮುಖಭಾವ ಸಿದ್ಧನ ಕಡೆ ಬಂತು. ಅವಾಗ ಸಿದ್ಧ ಬಾಲಕ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ತಾವು ಅಪ್ಪಣೆ ಕೊಟ್ಟರೆ ಏನು? ನೀವು ಅಪ್ಪಣೆ ಕೊಟ್ಟರೆ ನಾನು ಹೇಳ್ತೇನೆ. ಹಾಂ, ಅದಕ್ಕೆ ನೀವು ಹೇಳು ಅಂದರೆ ಹೇಳ್ತೇನೆ ಅಂತ ಹಂಗಲ್ಲ, ನೀವು ಅಪ್ಪಣೆ ಕೊಡ್ಬೇಕು ನನಗೆ. ಗುರುಗಳ ಕಡೆ ಅಪ್ಪಣೆ ಸಿಕ್ಕರೆ ಆಗ ಗುರುಗಳ ಅಪ್ಪಣೆ ಕೊಡ್ತಾರೆ. ಅವಾಗ ಸುಬ್ಬಯ್ಯ ಶಾಸ್ತ್ರಿಗಳನ್ನು ಕುರಿತು ಸಿದ್ಧ ಬಾಲಕ ಈ ರೀತಿ ಹೇಳ್ತಾನೆ. ಗುರುಗಳಿಗೆ ನಮಸ್ಕಾರ ಮಾಡಿದೆ, ಕೈ ಮುಗಿದ. ಇದೇನು ತೋರಿಸ್ತದೆ? ವಿನಯತೆ, ನಮ್ರ ಭಾವನೆ. ನಾ ತಿಳ್ಕೊಂಡೇನೆ ಅಂತ ಅಲ್ಲದು. ಗೌರವ, ಗುರುಗಳಿಗೆ ಗೌರವ ಕೊಡೋದು. ಗುರುಗಳಿಗೆ ಗೌರವವಾದರೂ ಕೂಡ ತಿಳಿದಂಥವನಲ್ಲಿ ನಮ್ರತೆ ಇರಬೇಕು, ಗರ್ವ ಭಾವ ಇರಬಾರ್ದು, ಅಹಂ ಇರಬಾರ್ದು. ಹಾಂ, ಇರಬಾರ್ದು. ಆಗ ಹಂಗೆ ನಮ್ರ ಭಾವದಿಂದ ಗುರುವಿಗೂ ನಮಿಸಿದ. ಹೊಳ್ಳಿ ಪಂಡಿತ ವಯೋವೃದ್ಧ ಹೌದಲ್ಲ, ಜ್ಞಾನಿ ಹೌದನು, ಖರೆ. ಪ್ರಶ್ನೆ ಮಾಡಿದವರು ಅವರು ಖರೆ. ಇಲ್ಲಿ ಯಾರನ್ನ ಉಳಿಸ್ಬೇಕೀಗ? ಗುರುಗಳಿಗೆ ಕೇಳ್ಯಾನ. ಗುರುಗಳ ಗೌರವವನ್ನು ಉಳಿಸ್ಬೇಕಿಲ್ಲ, ಗುರುಗಳನ್ನು ಉಳಿಸ್ಬೇಕಿಲ್ಲ. ಗುರುಗಳು ಇದನ್ನು ಉತ್ತರಿಸ್ಬೇಕಾಗಿತ್ತು. ಆದರೆ ಗುರುಗಳನ್ನು ಶಿಷ್ಯರಾದಂತಹ ನಾವು ಮೊದಲು ಗುರು ನಮಗೇನು ಉಪದೇಶ ಕೊಟ್ಟಾನ ಅನ್ನೋದನ್ನು ನಾವು ಗುರುವಿನಿಂದ ಒಪ್ಪಿಸ್ಬೇಕಿಲ್ಲ. ಅದನ್ನು ಕಲಿತು ವಿದ್ಯೆ ಒಪ್ಸೋದಂತೇವೆ ನಾವು. ಅಂದರೆ ಅದೇನೈತಿ, ಗುರುವಿಗೆ ತೋರಿಸ್ಕೊಡ್ಬೇಕು. ಆಗ ಇದೇ ಒಂದು ಯೋಗ್ಯ ಸಮಯ ಅಂತ ತಿಳ್ಕೊಂಡು ಗುರುಗಳಿಗೆ ನಮಸ್ಕಾರ ಕೊಡ್ದ. ನೀವು ಅಪ್ಪಣೆ ಕೊಟ್ಟರೆ ಯಾರು ಶಾಸ್ತ್ರಿಗಳ ಮಾತು, ಅಂದರೆ ಶಾಸ್ತ್ರಿಗಳ ವಾಣಿ, ಶಾಸ್ತ್ರಿಗಳು ಏನು ಸಂಶಯ ವ್ಯಕ್ತಪಡಿಸ್ಯಾರ, ಮೂರು ಏನು ಪ್ರಶ್ನೆ ಇಟ್ಟಾರ ಅವರು. ಏನು ಉಪನಿಷತ್ ಅಂದರೆ ಏನು? ಒಂದು ಪ್ರಶ್ನೆ. ಹೇಳುವ ಕೇಳುವ ಎರಡನೇ ಪ್ರಶ್ನೆ, ಯಾರು ಹೇಳಬೇಕು ಮತ್ತು ಇದನ್ನು ಯಾರು ಕೇಳಬೇಕು, ಇದು ಎರಡನೇ ಪ್ರಶ್ನೆ.
ಮತ್ತು ಅಧಿಕಾರ ಯಾರಿಗೈತಿ? ಬ್ರಾಹ್ಮಣ. ಇಲ್ಲಿ 3 ಪ್ರಶ್ನೆಗಳು ಬಂದು ಇವ್ರ ಮನೆಗೆ ಬಿಟ್ಟು ಹಾಕಾದ್ರೆ ಮೊದಲನೇ ಗುರುಗಳಿಂದ ಏನು ಬಂದವು? 3 ಪ್ರಶ್ನೆಗಳ ಬಂದವು. ಅಲ್ಲಿ ಹೌದು. ಏನು ಬಂದವು ಮಧ್ಯಕ್ಕೆ? ಲಿಂಗೈಕ್ಯ ವಿಚಾರ, ಸಮಭಾವನೆ, ಪಂಚಭೂತಗಳ ನಾಶ. ಅವುಗಳನ್ನು ಕೇಳುವುದರಿಂದ ಪೂರ್ವ ಜನ್ಮದ ಶಾಸ್ತ್ರ ಸಂಸ್ಕಾರ ಇವರನ್ನು ಬಡದೆಬ್ಬಿಸ್ತು. ಗುರುಶೋಧ ಮಾಡಿಕೊಂಡು ತಿಳಿಬೇಕಂತ. ಇಲ್ಲಿ ಗುರುಗಳ ಕಡೆ ಬಂದ ಹೊತ್ನ್ಯಾಗ ಸೇವಾದಿಗಳನ್ನು ಮಾಡುವುದರಿಂದ, ಗುರುಗಳನ್ನು ಮಾತು ಕೇಳುವುದರಿಂದ ಜ್ಞಾನ ಸ್ಥಿರ ಆಗಿತ್ತು ಖರೆ. ಆದ್ರೆ ಗುರು ಒಪ್ಪಕ್ಕಲ್ಲ ಇವನ್ನ. ಹೌದು. ಗುರುಗೆ ಒಪ್ಪಿಸ್ಬೇಕಲ್ಲ ಇದನ್ನು. ಒಪ್ಪಿಸ್ಬೇಕ್ರಿ. ಹೌದು. ನಾವೇನು ಆ ಸಮಯ ಬೇಕಾಗಿತ್ತಲ್ಲ. ಒಂದು ದಿವಸ ಶಾಸ್ತ್ರ ಕೇಳಿದ್ದನ್ನು ಕೂಡ ಏನು ಸಿದ್ದು ತಿಳಿತೇನೆ ನಿನಗಂತ ಮಾತಾಡಿಸಿದವರಲ್ಲ ಗುರುಗಳು. ಹೌದು. ಇಲ್ಲೇ ಏನು ಅದರಲ್ಲ ದೊಡ್ಡ ದೊಡ್ಡ 4 ವರ್ಷ 6 ವರ್ಷ 10 ವರ್ಷದವರು ರೀ. ಅವರ ಮುಂದೆ ಕೂತ್ಕೊಂಡು ನಡ್ಕ್ಯಂತ ಗುರುಗಳು ಹೇಳಬೇಕು, ಅವರು ನಗ್ತಿರ್ಬೇಕಷ್ಟೆ. ಆದರೆ ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಕೇಳಿದಂಥವ್ರು ಯಾರು? ಸಿದ್ಧ ಬಾಲಕ. ಅವಕಾಶನೂ ಅವನಿಗೆ ಈಗ ಒದಗಿ ಬಂತು. ಅದಕ್ಕೆ ಗುರುಗಳಿಗೆ ನಮಿಸಿದ, ಇಲ್ಲೇ ಶಾಸ್ತ್ರಿಗಳು ನಮಿಸಿ ಅವರ ಪ್ರಶ್ನೆಗೆ ಗುರುಗಳನ್ನು ಅಪ್ಪಣೆ ತೆಗೆದುಕೊಂಡು ಹೀಗೆ ಹೇಳ್ತಾರೆ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಉಪನಿಷತ್ ಅಂದರೆ ಏನು? ಅವರಂದರು, ನಾನು ಇದಕ್ಕೆ ವ್ಯಾಕರಣ ಪರವಾಗಿ ಇದನ್ನು ಕೊಡೋದಕ್ಕಿಂತ ಉಪನಿಷತ್ ಅಂದರೆ ಏನು? ಶಿವ ಮತ್ತು ಜೀವ, ಶಿವ ಬೇರೆ ನಾವು ಬೇರೆ ಅಂತೇಳಿ ವ್ಯವಹಾರದಲ್ಲಿ ತಿಳ್ಕೊಂಡೆ. ಶಿವ ಜೀವರನ್ನು ಇವರ ಐಕ್ಯತ್ವವನ್ನು ಬೋಧಿಸುವಂತಹ ಬ್ರಹ್ಮವಿದ್ಯೆ ಏನದಲ್ಲ, ಇದಕ್ಕೆ ಉಪನಿಷತ್ತು ಅಂತ ಹೇಳಿ ಸೂತ್ರ ರೂಪದಲ್ಲಿ ಶಾಸ್ತ್ರಿಗೆ ಉತ್ತರ ಕೊಟ್ಟರು ಅವರು.